ಟೈಗರ್ ಕಪ್ ಹೇಗೆ ನಡೀತಾ ಇದೆ? ನೀವು ಕೂಡ ಅತಿಥಿಗಳಾಗಿ ಭಾಗವಹಿಸಿದ್ದೀರಿ. ಸೊ ಹೇಗೆ ಅನಿಸ್ತಾ ಇದೆ ಈ ಸಂದರ್ಭ? ಭಾಳ ಸಂತೋಷ ಆಗ್ತಿದೆ. ನಮ್ಮ ಏನು ಸ್ಕೂಲಿಂಗ್ ಡೇಸ್ ಎಲ್ಲ ನೆನಪಾಗ್ತದೆ. ಅದ್ರ ಜೊತೆಗೆ ಈಗಿನ ಯಂಗ್ಸ್ಟರ್ಸ್ಗೆ ಎಲ್ಲೋ ಒಂದು ಕಡೆ ಎಲ್ಲ ಟ್ಯಾಲೆಂಟು ಇರ್ತದೆ ಮಕ್ಕಳಿಗೆ. ಎಂಕರೇಜ್ಮೆಂಟ್ನ ಅವಶ್ಯಕತೆ ಇವತ್ತಿನ ದಿವಸ ಎಲ್ಲ ಏನು ಸಣ್ಣ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಬೇಕಾಗಿದೆ. ಇಲ್ಲೆಲ್ಲ ಅಂಡರ್ 12, ಅಂಡರ್ 14, ಅಂಡರ್ 16 ಎಲ್ಲ ಮಕ್ಕಳು ಇದ್ದಾರೆ. ಟೂರ್ನಮೆಂಟ್ಸನ್ನು ದಿಸ್ ಇಸ್ ಆಲ್ಮೋಸ್ಟ್ 14ನೇ ಟೂರ್ನಮೆಂಟು ಸ್ಟಾರ್ಟ್ ಆಗ್ತಿರ್ತಕ್ಕಂಥದ್ದು. ಮತ್ತು ಟೈಗರ್ ಕಪ್ ಅನ್ನೋಂಥದ್ದು ಭಾಳ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಟೀಮ್ ಆ್ಯಂಡ್ ಇಟ್ ಈಸ್ ಆ ಮಕ್ಕಳು ಬರೀ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಅಥವಾ ಬರೀ ಈ ಕ್ರೀಡಾ ಕ್ಷೇತ್ರದ್ದು ಕಾನ್ಸಂಟ್ರೇಷನ್ ಒಂದೇ ಅಲ್ಲದೆ ಈ ನ್ಯಾಚುರಲ್ ಕನ್ಸರ್ವೇಷನ್ ಆಫ್ ದಿ ಫಾರೆಸ್ಟ್, ನಮ್ಮ ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅಂತೆಲ್ಲ ಹೇಳಿ ಆ ಒಂದು ಸಂದೇಶವನ್ನು ಕೊಟ್ಟು ಇವತ್ತಿನ ದಿವಸ ಮಕ್ಕಳೆಲ್ಲ ಕ್ರಿಕೆಟನ್ನು ಅದಕ್ಕಾಗಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ಕೂಡ ಟೈಗರ್ ಕಪ್ ಅಂತ ಹೇಳಿ ಆ ಟೈಗರ್ದು ಹುಲಿಯ ಒಂದು ಜರ್ಸಿಯನ್ನು ಹಾಕ್ಕೊಂಡಿದ್ದಾರೆ. ಎಲ್ಲ ಮಕ್ಕಳು ದೇ ಲುಕ್ ವೆರಿ ಬ್ರೈಟ್, ಶಾರ್ಪ್ ಆ್ಯಂಡ್ ಮೋರ್ ಓವರ್ ದೇ ಆರ್ ಆಲ್ಸೋ ರೆಪ್ರೆಸೆಂಟಿಂಗ್ ಅವರ್ ನೇಷನ್ಸ್ ಪ್ರೈಡ್. ಟೈಗರ್ ಹ್ಯಾಪನ್ಸ್ ಟು ಬಿ ನ್ಯಾಷನಲ್ ಅನಿಮಲ್ ಆಫ್ ಅವರ್ ಕಂಟ್ರಿ ಭಾರತ್. ಸೊ ಹಾಗಾಗಿ ಆ ಮಕ್ಕಳು ಎಲ್ಲರೂ ಕೂಡ ಒಂದೊಂದು ಮಗುನೂ ಒಂದೊಂದು ಮುತ್ತು ರತ್ನಗಳಂತೆ ಪ್ರಜ್ವಲಿಸಲಿ. ನಮ್ಮ ದೇಶಕ್ಕೆ ಕ್ರೀಡಾ ಜಗತ್ತಿನಲ್ಲಿ ಅವರದ್ದೇ ಆದಂಥ ಕೊಡುಗೆಗಳು ನಮ್ಮ ಸಮಾಜಕ್ಕೆ ಉಪಯುಕ್ತವಾಗಿ ಆಗಲಿ. ಮತ್ತು ಈ ಸಮಾಜಕ್ಕೆ ಉನ್ನತವಾದಂಥ ಸ್ಥಾನದಲ್ಲಿ ಎಲ್ಲ ಮಕ್ಕಳು ಕೂಡ ಬಿಕಾಸ್ ಇಂಡಿಯಾ ಹ್ಯಾಪನ್ಸ್ ಟು ಬಿ ದಿ ಯಂಗೆಸ್ಟ್ ನೇಷನ್. ಇವತ್ತು ವಿ ಹ್ಯಾವ್ ಗಾಟ್ ಲಾಟ್ ಆಫ್ ಯಂಗ್ಸ್ಟರ್ಸ್ ಇನ್ ಅವರ್ ಕಂಟ್ರಿ. ಎಷ್ಟೋ ಜನ ಮಕ್ಕಳು ಟೆಕ್ನಿಕಲ್ ಸೈಡ್ ಇರ್ಬೋದು, ಮತ್ತೊಂದು ಕಡೆ ಇರ್ಬೋದು. ಹಾಗೆ ಕ್ರೀಡಾ ಜಗತ್ತಲ್ಲೂ ಕೂಡ ಸಾಕಷ್ಟು ಜನ ಮಕ್ಕಳು ಇವತ್ತಿನ ದಿವಸ ನಮ್ಮ ಭಾರತದಿಂದ ಹೊರಹೊಮ್ಮಬೇಕು. ಇಡೀ ಜಗತ್ತಿನಲ್ಲಿ ಎಲ್ಲಿ ಹೋದರೂ ಇವತ್ತಿನ ದಿವಸ ಭಾರತದ ಮಕ್ಕಳು ಅಂತಂದರೆ, ಭಾರತದ ಪ್ರಜೆಗಳು ಅಂದರೆ ಅದಕ್ಕೆ ಅದರದೇ ಆದಂಥ ಒಂದು ವೈಶಿಷ್ಟ್ಯ, ಪ್ರಾಮುಖ್ಯತೆ ಎಲ್ಲವೂ ಇದ್ದಾವೆ. ಹಾಗೆ ನಮ್ಮ ಭಾರತದ ಮಕ್ಕಳು ಕೂಡ ಎಲ್ಲ ಕಡೆ ಪ್ರಜ್ವಲಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚು ಕ್ರೀಡಾ ಜಗತ್ತಿನಲ್ಲಿ ಪ್ರಜ್ವಲಿಸಲಿ. ಕ್ರೀಡಾ ಜಗತ್ತಿನಲ್ಲಿ ಪ್ರಜ್ವಲಿಸ್ತಾ ಭಾರತದ ವಿಕಸಿತ ಭಾರತದ ಕಡೆಗೆ ಸಾಕಷ್ಟು ಡೆವಲಪ್ಮೆಂಟ್ ಆಗಲಿ ಅಂತ ಹೇಳಿ ನಾನು ಆ ಮಕ್ಕಳಿಗೆ ಬಹಳ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೆ. ಟೈಗರ್ ಕಪ್ ಅದು ಕಾನ್ಸೆಪ್ಟ್ ಹುಟ್ಕೊಂಡಿದೆ ಸರ್. ಹೇಳ್ಬೇಕಂದ್ರೆ ನಾವು ನ್ಯೂಜಿಲ್ಯಾಂಡ್ ಒಳಗಿದ್ವಿ, ಟೂರ್ ಒಳಗೆ. ಸೊ ಅವಾಗ ನಾನು ಸಚಿನ್ಗೆ ಭಾಳ ಒತ್ತಡ ಕೊಡ್ತಿದ್ದೆ. ನೀವು ಬೇರೆ ಇಂಡಿಯನ್ ಟೀಮ್ ಸ್ಕೋರ್ ಮಾಡಿ 100 ಹೊಡೆದ್ರೆ ನೋ ಯೂಸು, ಬೇರೆ ಏನೋ ಮಾಡಬೇಕು, ಈ ಥರ ವನ್ಯಜೀವಿ ತೊಂದರೆ ಆಗ್ತಿದೆ ಅಂದ್ಬಿಟ್ಟು. ಸೊ ಆ ಟೈಮಲ್ಲಿ ನಾವೇನಂದರೆ ಇಂಡಿಯನ್ ಟೀಮ್ ಎಲ್ಲೆಲ್ಲಿ ಕೂತ್ಕೋತಿದ್ರು ಡ್ರೆಸ್ಸಿಂಗ್ ರೂಮು, ನಾವೊಂದು ಬ್ಯಾನರ್ ಹಾಕ್ತಿದ್ವಿ, ಫ್ಲೆಕ್ಸು, ಇಂಡಿಯನ್ ಟೀಮ್ ಸಪೋರ್ಟ್ಸ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂದ್ಬಿಟ್ಟು. ಅಲ್ಲಿಂದ ಉಟ್ಕೊಂಡಿದ್ದು ನಾನು ಸಚಿನ್ಗೆ ಹಿಡ್ಕೊಂಡು ಹ್ಯಾಮಿಲ್ಟನ್ ಟೆಸ್ಟಿಗೆ ಹೇಳ್ತೀನಿ, ಈ ಥರ ನೀನು 0 ಹೊಡೆದ್ರೂ ಚಿಂತೆ ಇಲ್ಲ, 100 ಹೊಡೆದ್ರೂ ಚಿಂತೆ ಇಲ್ಲ, ಯು ಹ್ಯಾವ್ ಟು ಕಮ್. ಸೊ ಎಗ್ರೀಸ್. ಸೊ ಅಲ್ಲೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ, ಇಂಟರ್ನ್ಯಾಷನಲ್ ಮೀಡಿಯಾ ಎಲ್ಲ ಬಂದು ಈ ಸೇಸ್ ಐ ಸಪೋರ್ಟ್ ಟೈಗರ್ ಕನ್ಸರ್ವೇಷನ್ ಅಂದ್ಬಿಟ್ಟು ಇದೆ. ಸೊ ಅದು ಮಾತಾಡ್ತಾರೆ. ಅದು ಕೂಡಲೇ ಆಗಿದ್ಮೇಲೆ ಆ ಮ್ಯಾಚ್ ಒಳಗೆ 100 ಹೊಡಿತಾರೆ, 160 ಹೊಡಿತಾರೆ. ಅದನ್ನು ಟೈಗರ್ ಕನ್ಸರ್ವೇಷನ್ ಡೆಡಿಕೇಟ್ ಮಾಡ್ತಾರೆ. ಸೊ ಅಲ್ಲಿಂದ ನಾನು ಹೇಳ್ಕೊಂಡೆ ಈ ಕ್ರಿಕೆಟರ್ಸ್ ಏನೋ ಮಾಡಬೇಕು ಅಂದ್ಬಿಟ್ಟು ಇಟ್ಕೊಂಡಿದ್ದು ಗುರಿನ. ನಾನು ಇಲ್ಲಿ ಸಂದೀಪ್ ಪಾಟೀಲ್ ಇದ್ದರು ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಒಳಗೆ NCA ಅಂದ್ಬಿಟ್ಟು. ಅವ್ರಿಗೋಗಿ ಮಾತಾಡ್ದೆ. ಅವ್ರಿಗೆ ಭಾಳ ಹುಚ್ಚು, ಒಂಥರ ವೈಲ್ಡ್ ಲೈಫ್ ಅಂದರೆ ಅವ್ರಿಗೆ ಹುಚ್ಚನೇ. ಆಮೇಲೆ ಯೂಸುಫ್ ಪತಾನು ಹರ್ಭಜನ್ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿ ಈ ಥರ ಮಾಡೋಣ, ಇದು ಒಂದು ನೀವು ಕ್ರಿಕೆಟು ಬೆಳೆಸ್ಬೋದು ಮಕ್ಕಳನ್ನ, ಅವ್ರನ್ನ ನಾವು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಸ್ಟ್ರೀಮ್ಗೂ ತರ್ಬೋದು, ಮೆಸೇಜ್ ಎಲ್ಲ ಕಡೆನೂ ಹೋಗ್ಬೋದು ಅಂದ್ಬಿಟ್ಟು ಗುರಿ ಇದ್ದಿದ್ದು. ಬೇರೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟು ಕನ್ಸರ್ವೇಷನ್ ಮೆಸೇಜ್ ಹೋಗಬೇಕು, ಜನಕ್ಕೆ ಮುಟ್ಟರೆ ಸೊ ಅವರು ಕಾಡನ್ನ ಉಳಿಸ್ಬೇಕು ಅಂದ್ಬಿಟ್ಟು ನೋಡ್ತಾರೆ ಅಂದ್ಬಿಟ್ಟು ನಾವು ಅದ್ರ ಬಗ್ಗೆ ಮಾತಾಡಿದ್ದು. ಅಲ್ಲಿಂದ ಶುರು ಆಗಿದ್ದು. ಫಸ್ಟ್ ಇಯರ್ ಆಯಿತು, ಈಗ 14th ಇಯರ್ ಮಾಡ್ತೀವಿ ಅಂದರೆ ನಮ್ಗೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಒಂದೇನಂದ್ರೆ ನಮ್ಮದೇ ಪ್ರಯತ್ನ ಇಲ್ಲ, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಈಗ ನೋಡಿ, ಈಗ ಟೂರ್ನಮೆಂಟಿಗೆ ಯಾರ್ಯಾರು ಬಂದಿದ್ದಾರೆ ಅಂದರೆ ನಾವು ಈ ದುಡ್ಡು ಏನು ನಾವು ತಗೋತೀವಿ ಇಲ್ಲಿ ಪ್ಲೇಯರ್ಸಿಂದ, ಟೂರ್ನಮೆಂಟ್ ಫೀಸ್ ತಗೋತೀವೋ ಅದನ್ನು ನಾವು ಇವ್ರಿಗೆ ಕೊಟ್ಬಿಡ್ತೀವಿ ಅಂತ, ಫಾರೆಸ್ಟ್ ವಾಚರ್ಸ್ಗೆ. ಯಾಕಂದರೆ ಅವರೇ ಕಾಡೋಗಿ ನಡೆಯೋದು, ಅವರೇ ನಮ್ಮ ಕಾಡಿನ ಕಣ್ಣು, ಮೂಗು ಮತ್ತು ಕಿವಿ. ಅವ್ರು ಇಲ್ಲ ಅಂದರೆ ಕಾಡು ಉಳಿಯಲ್ಲ, ಯಾಕಂದರೆ ಆಫೀಸರ್ಗಳು ಆರಾಮಾಗಿ ಕೂತಿರ್ತಾರೆ. ಸೊ ಅಂಥವ್ರನ್ನ ಗುರುತಿಸಿ ನಾವು ಅವ್ರಿಗೆ 1 ಲಕ್ಷ ಇದು ಕೊಡ್ತೀವಿ. ಸೊ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಬಂದು ಅವ್ರು ಕೊಡ್ತಾರೆ. ವರುಣ್ ಕೊಟ್ಟಿದ್ದಾರೆ, ಸಂದೀಪ್ ಪಾಟೀಲ್ ಕೊಟ್ಟಿದ್ದಾರೆ, GR ವಿಶ್ವನಾಥ್ ಕೊಟ್ಟಿದ್ದಾರೆ, ನಮ್ಮ ಹರ್ಭಜನ್ ಕೊಟ್ಟಿದ್ದಾರೆ, ಮುರಳಿ ವಿಜಯ್ ಕೊಟ್ಟಿದ್ದಾರೆ, ಯೂಸುಫ್ ಪತಾನು, ಸುನಿಲ್ ಜೋಶಿ, KL ರಾಹುಲ್, ಮಯಾಂಕ್ ಅಗರ್ವಾಲು,
ಎಲ್ಲರೂ ಬಂದು ಇವ್ರನ್ನ ಒಂಥರ ಫೆಲಿಸ್ಟೇಟ್ ಮಾಡಿ. ಸೊ ಏನಾಗಿದೆ ಅಂದರೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೂ ಕಾಯ್ತಿರ್ತಾರೆ ಈ ಟೂರ್ನಮೆಂಟು, ಈ ಅವಾರ್ಡ್ಸು ಸರ್ವಿಸ್ ಅವಾರ್ಡ್ ಮಾಡ್ತೀವಿ, ವೈಲ್ಡ್ ಲೈಫ್ ಸರ್ವಿಸ್ ಅವಾರ್ಡು. ಸೊ ಇನ್ ಇದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಸಂಸ್ಥೆಯಿಂದ ಒಟ್ಟಾಗಿ ಸೇರಿ ಮಾಡ್ತೀವಿ. ಬಟ್ ಇನ್ನೊಂದೇನೆಂದರೆ ನಾವು ಈ ಟೂರ್ನಮೆಂಟ್ ಮಾಡಬೇಕಂದ್ರೆ ವಿತೌಟ್ ಸಪೋರ್ಟ್ ಮಾಡೋಕ್ಕಾಗಲ್ಲ. ಸೊ ನಮಗೆ ಸೈಕಲ್ ಅಗರಬತ್ತಿ ಇರಲಿ, ಸಿಡ್ವಿನ್ ಕೋರ್ಟೆಕ್ ಇರಲಿ, ಮತ್ತು ಇನ್ನೊಬ್ಬರು ಇಂಡಿವಿಜುವಲ್ ಟೈಗರ್ ರಮೇಶ್ ಅಂತ ಇರ್ತಾರೆ, ಅವ್ರು ಕಾಡಿಗೆ ಭಾಳ ಕೆಲಸ ಮಾಡ್ತಿರ್ತಾರೆ ಅವರು. ಈಗ ನಮಗೆ ಟೆಂಡೂಲ್ಕರ್ ಅವ್ರ ಬ್ರ್ಯಾಂಡ್ ಬಂದಿದೆ, 10 ಅಂದ್ಬಿಟ್ಟು. ಅದಕ್ಕಿಂತ ಮುಖ್ಯವಾಗಿ ನಮಗೆ ಸುಮನ್ TV ನಮಗೆ ಜೊತೆ ಬಂದಿದ್ದಾರೆ. ಸೊ ಅದಿದ್ದರೆ ನಮಗೆ ಬಲ ಬಂದಾಗ ಈಗೇನೆಂದರೆ ನಾವು ಪ್ರಯತ್ನ ಮಾಡಿದ್ದು ಇದನ್ನು ಎಲ್ಲ ಕಡೆ ಹರಿಸ್ಬೇಕು ಅಂದ್ಬಿಟ್ಟು ಮೆಸೇಜು. ಇವತ್ತು ಸುಮನ್ TV ನಮಗೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿರೋ ಡಿಜಿಟಲ್ ಪ್ಲ್ಯಾಟ್ಫಾರ್ಮು ನಮಗೆ ಈ ಮೆಸೇಜ್ ಇನ್ನಷ್ಟು ಜನಕ್ಕೆ ಹೋಗುತ್ತೆ, ನಮ್ಮ ಕಾಡನ್ನು ಉಳಿಸ್ಬೋದು. ಯಾಕಂದರೆ ಟೈಗರ್ ಇಲ್ದೋರೆ ಕಾಡು ಉಳಿಯಲ್ಲ, ಯಾಕಂದರೆ ಟೈಗರ್ ಇಸ್ ಅ ಫ್ಲ್ಯಾಗ್ಶಿಪ್ ಸ್ಪೀಷೀಸು. ಅದು ಇಲ್ದೋರೆ ಬೇರೆ ಪ್ರಾಣಿಗಳೆಲ್ಲ ಉಳಿಯಲ್ಲ. ಸೊ ಅದು ಕಾಡು ನಾವು ಯಾವತ್ತೂ ಹೇಳ್ತೀವಿ, ಕಾಡು ಚೆನ್ನಾಗಿರ್ಬೇಕಂದ್ರೆ ಟೈಗರ್ ಬೇಕು, ಟೈಗರ್ ಚೆನ್ನಾಗಿರ್ಬೇಕಂದ್ರೆ ಕಾಡು ಇರಬೇಕು. ಕಾಡಿಲ್ಲ ಅಂದರೆ ರೈತರು ಏನು ಬೆಳ್ಸೋಕ್ಕಾಗಲ್ಲ. ರೈತರು ಏನು ಬೆಳ್ಸೋಕ್ಕಾದ್ರೆ ನಾವಿರೋದಿಲ್ಲ, ಯಾಕಂದರೆ ಫುಡ್ ಸೆಕ್ಯೂರಿಟಿ ಆಗುತ್ತೆ, ಹೆಲ್ತ್ ಸೆಕ್ಯೂರಿಟಿ ಬರುತ್ತೆ, ಕೋವಿಡ್ ಥರ ನಾವೆಲ್ಲ ಹೊಟ್ಟೋಗ್ತೀವಿ. ಸೊ ಇದು ಒಂದು ಎಕೋಸಿಸ್ಟಮ್ ದೇವರು ಕೊಟ್ಟಿರೋದು. ಟೈಗರ್ ಇಸ್ ಅ ಎಪೆಕ್ಸ್ ಅನಿಮಲ್ಲು, ಅಲ್ಲಿಂದ ಬಂದಿದೆ. ಈಗ ನಮಗೇನೆಂದರೆ ಸುಮನ್ TV ಬಂದಿದ್ದರಿಂದ ಎಲ್ಲ ಕಡೆಗೂ ಈಗ ಮೆಸೇಜ್ ಹೋಗುತ್ತೆ. ಮತ್ತು ಇನ್ನೊಂದಷ್ಟು ಕ್ರಿಕೆಟರ್ಸು ಮುಂದೆ ಬಂದು ಆಲ್ರೆಡಿ 747 ಕ್ರಿಕೆಟರ್ಸ್ ಇದ್ದಾರೆ. ಸೊ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಇನ್ನು ಮುಂದೆ ನಾವು ಏನಂದರೆ ಈ ಟೂರ್ನಮೆಂಟ್ ಈ ಥರ ನಮಗೆ ಸಪೋರ್ಟ್ ಸಿಕ್ಕಿದ್ರೆ ಬೇರೆ ಲೆವೆಲ್ ತೊಗೊಂಡು ಹೋಗ್ಬೋದು, ಇನ್ನೂ ಮೆಸೇಜ್ನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಬೋದು ನಮ್ಮ ಭರವಸೆ ಇದೆ. ಮ್ಯಾಚಸ್ಗಳು ಎಷ್ಟು ದಿನ ನಡೆಯುತ್ತೆ? ಯಾವಾಗ? ಇದು ಈಗ ಅಂಡರ್-16 ಸ್ಟಾರ್ಟ್ ಆಗಿದೆ ಇವತ್ತು. ಇದು ಅಂಡರ್-16 ಆಗಿದ ಕೂಡಲೇ ಅದರೊಳಗೆ 27 ಮ್ಯಾಚ್ ಇದೆ. ಆಮೇಲೆ ಅಂಡರ್-14 ಮಾಡ್ತೀವಿ, ಅದು 27 ಮ್ಯಾಚ್ ಇರುತ್ತೆ. ಅಂಡರ್-12 ಮಾಡ್ತೀವಿ, ಅದು 27 ಮ್ಯಾಚ್ ಇರುತ್ತೆ. ಆಮೇಲೆ ಗರ್ಲ್ಸ್ ಅಂಡರ್-15 ಮಾಡ್ತೀವಿ, ಅದು 27 ಮ್ಯಾಚ್ ಇರುತ್ತೆ. ಸೊ ಎಲ್ಲ ಮುಗಿಯೋಷ್ಟೊಳಗೆ 1.5 ತಿಂಗಳಾಗತ್ತೆ. ಸೊ ಅಂದರೆ ಇದು ಕ್ರಿಕೆಟ್ ಫೆಸ್ಟಿವಲ್ ಥರ ಮಾಡ್ತೀವಿ. ಒಂದೇನೆಂದರೆ ನಮಗೆ ಕೊಟ್ಟಿರೋದು KS ಅವರು ಇದನ್ನು ರೆಕಗ್ನೈಸ್ ಮಾಡಿದ್ದಾರೆ, ನೀವೊಂದು ಪ್ರಯತ್ನ ಮಾಡ್ತಿದ್ದಾರೆ. ಯಾಕಂದರೆ ಇದ್ರೊಳಗೆ ಒಂದೇಂದರೆ ಕ್ರಿಕೆಟ್ ಸ್ಕಿಲ್ಸು ಡೆವಲಪ್ಮೆಂಟ್ ಆಗ್ತಿದೆ, ಟ್ಯಾಲೆಂಟು. ಇನ್ನೊಂದು ಕಡೆ ನಾವು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಮೆಸೇಜು ಹುಡ್ತಿದ್ದೀವಿ. ಸೊ ಸಚಿನ್ ತೆಂಡೂಲ್ಕರ್ಗೆ ನಾವು ಥ್ಯಾಂಕ್ ಯು ಹೇಳಬೇಕು. ಕ್ರಿಕೆಟ್ನ ಮತ್ತು ಕನ್ಸರ್ವೇಷನ್ನ ಮದುವೆ ಮಾಡಿಸಿದ್ದು ಅವರು, ಮತ್ತು ಸಂದೀಪ್ ಪಟೇಲು, ಹರ್ಭಜನ್ನು, ಯೂಸುಫ್ ಪತ್ತಾನ್ ಅಂದ್ಬಿಟ್ಟು ನಾವು ಥ್ಯಾಂಕ್ ಯು ಹೇಳಬೇಕು. ಸೊ ಸುಮನ್ TV ಅವ್ರಿಗೆ ಭಾಳ ಥ್ಯಾಂಕ್ ಯು ಹೇಳಬೇಕು. 14 ವರ್ಷದಿಂದ ನಡೀತಾ ಇದೆ. ಒಂದು ಪ್ರೆಸ್ಟೀಜಿಯಸ್ ಟೂರ್ನಮೆಂಟ್ ಆಗಿದೆ ಬೆಂಗಳೂರಲ್ಲಿ. ಏಜ್ ಕ್ರಿಕೆಟ್ ಗ್ರೂಪ್ ಅವ್ರಿಗೆ ಒಂದು ಎಲ್ಲ ಕಡೆ ಆಪರ್ಚುನಿಟಿ ಸಿಗುವಂಥ ಟೂರ್ನಮೆಂಟ್ ಆಗಿದೆ. ಅವರ ಸಾಮರ್ಥ್ಯನ ತೋರಿಸ್ಕೊಂಡು ಅವರ ಪರ್ಫಾರ್ಮೆನ್ಸ್ ಮುಖೇನವಾಗಿ ಎಲ್ಲ ಕಡೆ ಹೆಸರುವಾಸಿಯಾಗುವಂಥ ಟೂರ್ನಮೆಂಟು, ಮತ್ತು ಎಲ್ಲ ಆಟಗಾರರಿಗೂ ಒಂದು ಚಾನ್ಸ್ ಕೊಡುವಂಥ ಟೂರ್ನಮೆಂಟು. ಅಂಪೈರ್ ಆಗಿ ಇದ್ದೀರಿ ನೀವು, ನಿಮ್ಗೆ ಏನು ಖುಷಿ ಅನ್ಸುತ್ತಾ ಈ ಸಂದರ್ಭ? ಒಂದು ಹೆಮ್ಮೆ ಪಡುವಂಥ ವಿಷಯ ಇದು. ನಾವು ಆಡಿದ್ದೀವಿ ಅಂಡರ್-14 ಟೈಗರ್ ಕಪ್ಪಲ್ಲಿ, ಮತ್ತೆ ನಾವು ಅಂಪೈರಿಂಗ್ ಬಂದುಬಿಟ್ಟು ಇಲ್ಲೇ ಅಂಪೈರಿಂಗ್ ಮಾಡ್ತಾಯಿದ್ದೀವಿ. ಒಂಥರ ತುಂಬ ಖುಷಿ ಆಗ್ತಾ ಇದೆ ನಮಗೆ, ತುಂಬ ಹೆಮ್ಮೆ ಪಡುವ ಥರ ವಿಷಯ. ಅದರ ಖುಷಿ ಆಗ್ತಾ ಇದೆ ನಮಗೆ. ಒಂಥರ ಒಂದು ಹೆಮ್ಮೆ ವಿಷಯ ಅನಿಸ್ತಿದೆ ಸರ್. ಅಂಪೈರ್ ಆಗಿಬಿಟ್ಟು ನಾವು ಪ್ಲೇಯರ್ ಆಗಿದ್ದು, ಅಂಪೈರ್ ಆಗಿಬಿಟ್ಟು ಫೀಲ್ಡಲ್ಲಿ ತುಂಬ ಹೆಮ್ಮೆ ಅನಿಸುತ್ತೆ. ಎಷ್ಟು ವರ್ಷದಿಂದ ಆಡ್ತಾ ಇದ್ದೀರಿ ನೀವು? ಒಂದು 5 ವರ್ಷದಿಂದ ಆಡ್ತಿದ್ದೆ. ಅಂಪೈರ್ ಆಗಿದ್ದು ಖುಷಿ ಆಗ್ತಾ ಇದೆ? ಹಾಂ, ತುಂಬ ಹೆಮ್ಮೆ ಅನಿಸ್ತು. ಯಾವ ಟೀಮಿಂದ ಆಡ್ತಾ ಇದ್ದೀರಿ? ಹೇಗೆ ಅನಿಸ್ತದೆ? ಪ್ರೆಸಿಡೆನ್ಸಿ ನಮ್ಮ ಸ್ಕೂಲ್ ಟೀಮಿಂದ ಆಡ್ತಾ ಇದ್ದೀವಿ. ಪ್ರತಿ ವರ್ಷ ಬರ್ತೀರಾ ಇಲ್ಲಿಗೆ? ಇಲ್ಲ, ಈ ವರ್ಷ ಎನ್ರೋಲ್ ಮಾಡಿ. ಯಾವ ಮ್ಯಾಚ್ ನಡೀತಿದೆ ಈಗ ಸದ್ಯಕ್ಕೆ? ಟೈಗರ್ ಕಪ್ ವಿಚ್ ಮ್ಯಾಚ್? ಪ್ರೆಸಿಡೆನ್ಸಿ ವರ್ಸಸ್ JSS. ಫಸ್ಟ್ ಮ್ಯಾಚ್. ಫಸ್ಟ್ ಮ್ಯಾಚ್. ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತಾ ಇದೆ. ಮೊದಲು ಬಂದಿದ್ರಾ ಇಲ್ಲಿಗೆ? ಈ ಗ್ರೌಂಡಿಗೆ ಬಂದಿದ್ವಿ, ಬೇರೆ ಟೂರ್ನಮೆಂಟ್. ಕಾನ್ಸೆಪ್ಟ್ ಕೂಡ ತುಂಬ ಚೆನ್ನಾಗಿದೆ. ಇವರು ಟೈಗರ್ ಉಳಿಸ್ಬೇಕು ಅಂದರೆ ಕಾಡಬೇಕು ಅಂದರೆ ಟೈಗರ್ ಉಳಿಬೇಕು. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ಆಡಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಒಳ್ಳೆಯದು ಮಾಡಿಸಿದ್ರೆ ಹೆಂಗೆ, ಎಲ್ಲ ಮೆಸೇಜ್ ಹೋಗುತ್ತೆ. ಆ ಮೆಸೇಜ್ ಹೋಗುತ್ತೆ ಬೇರೆಯವ್ರಿಗೆ. ಗುಡ್ ಇನಿಷಿಯೇಟಿವ್ ಟೂರ್ನಮೆಂಟು, ಮತ್ತು ಫಸ್ಟ್ ಟೈಮ್ ಟೂರ್ನಮೆಂಟ್ ಆಡ್ತಾ ಇರೋದು. ಟೈಗರ್ ಕಪ್ಪು, ಜರ್ಸಿ ಎಲ್ಲ ಚೆನ್ನಾಗಿದೆ. Supreet, the syndicate member of the Bangalore City University. Sir, please come, sir. I also welcome Mr. Pawan, who's the global business evangelist. He's a former first division cricketer and a good friend of mine. He's into a lot of stuff. So we are very happy to have these two gentlemen with us who have been very forthcoming in helping us in developing this tournament and developing talent in Bangalore and Karnataka.
So I welcome both of you, sir. Thank you so much. First of all, we want to talk about this tournament. This is the 14th edition of the Tiger Cup. This is one tournament that a lot of players look forward to playing. So we have started with how Sachin Tendulkar and me had a discussion in New Zealand in 2009. I got him to commit himself to conservation, tiger conservation. We had an international press conference. Subsequently, he also dedicated 160 that he scored at Hamilton for tiger conservation. From there it began. Then I met Mr. Sandeep Patel, who was the director of the National Cricket Academy, which was in KSC earlier. So when I was discussing, Harbhajan and Yusuf came, and that's how we said, let's do something. Cricketers should do more than just play cricket. They need to be conscious about society, especially our environment. That is where it started. The journey just started there. And today, fortunately, we are into the 14th edition, which should have been 16, but COVID, 2 years now, kalkondvi. COVID in that. So this is the 14th edition, and I'm very happy Dr. Supreet is with us, and Mr. Pawan is with us. Another good thing that has happened to this tournament is, this year we have some very good brands. One is Sachin Tendulkar's shoe brand has come into the picture. SRT, Sachin Tendulkar, Ramesh Tendulkar thing is coming. So he's going to give shoes to the players, outstanding players. Okay. So that is something that which has come as a blessing. And even bigger is, you all should be delighted that Suman TV, which Mr. Pawan is part of, Suman TV is going to give you all coverage, which will reach minimum 10 crore people Per day. per day. Per day they're going to be covering. So your performances will be read across the world. That is the reach they have. 10 ಕೋಟಿ ಜನ ಅಂದರೆ ಗೊತ್ತಲ್ಲ ಎಷ್ಟು ಜನ, not 1 million, this is 10 crore. So they've come on board. We are very happy that Suman TV has come forward to help us develop this tournament. And also they're going to, other than publishing the scores and the videos of what's been happening, the semi-final and the final will be live streamed. So you can imagine the level of coverage you all are going to get. So as always, ನಾವು ಯಾವತ್ತೂ ಏನು ಯೋಚಿಸೋದಂದರೆ, ನೀವು ಬೇರೆ ಕ್ರಿಕೆಟ್ ಆಡೋದಲ್ಲ, ಕ್ರಿಕೆಟ್ ಆಡ್ಬಿಟ್ಟು ನಮ್ಮ ಕಾಡನ್ನು ಉಳಿಸಿದ್ರೇ ನಿಮಗೆ ನೀರು ಬರೋದು. ಇಲ್ಲಿ ಬರೆದಿದ್ದೀವಿ, ವಿದೌಟ್ ದ ಫಾರೆಸ್ಟ್ ದ ಟೈಗರ್ ಇಸ್ ಇನ್ ಡೇಂಜರ್, ವಿದೌಟ್ ದ ಟೈಗರ್ ಫಾರೆಸ್ಟ್ ಇಸ್ ಇನ್ ಡೇಂಜರ್, ವಿದೌಟ್ ದ ಫಾರೆಸ್ಟ್ ಆ್ಯಂಡ್ ದ ಟೈಗರ್ ವಿ ಆರ್ ಇನ್ ಡೇಂಜರ್. ಯಾಕಂದ್ರೆ ನೀರು ಬರಲ್ಲ. ವಿತ್ ದ ಟೈಗರ್ ಇಸ್ ದೇರ್, ದಟ್ ಇಸ್ ಅ ಫ್ಲಾಗ್ಶಿಪ್ ಸ್ಪೀಶೀಸ್. ಅದರಿಂದ ಬೇರೆ ಸ್ಪೀಶೀಸ್ಗೆಲ್ಲ ಇದು ಬರುತ್ತೆ, ಸ್ಟ್ರಕ್ಚರಲ್ ಇದು ಹೆಲ್ಪ್ ಆಗಿ ನಮ್ಮ ಕಾಡು ಉಳಿಯುತ್ತೆ. ಕಾಡು ಉಳಿದ್ರೆ ನೀರು ಬರುತ್ತೆ, ನೀರು ಬಂದರೆ ನಮಗೆ ಊಟ ಸಿಕ್ಕತ್ತೆ, ಯಾಕಂದರೆ ರೈತರು ಏನೋ ಬೆಳೆಸ್ಬೇಕಲ್ಲ. ಸೊ ಆ ಥರ ಇರುತ್ತೆ ಸಿಚುವೇಶನ್ನು. ಸೊ ಯು ಆರ್ ಆಲ್ ರೆಸ್ಪಾನ್ಸಿಬಲ್. ಈಗ ಯು ಆರ್ ಆಲ್ ambassadors of this tiger conservation movement, wherein you will express your thing about saying that we need to save the tiger, to save our forest, to save ourselves. ನಮ್ಮನ್ನ ಕಾಪಾಡಬೇಕಂದ್ರೆ ನೀವು ಮಾತಾಡಬೇಕು. ನಿಮ್ಮ ಫ್ಯೂಚರು 50 ಡಿಗ್ರೀಸಲ್ಲಿ ಕ್ರಿಕೆಟ್ ಆಡ್ತೀರಾ? ಬೇಡ ಅಲ್ಲ. You want to play cricket in 50 degrees? No. So let's start talking about it. Let's start doing something about it. Okay? Thank you very much for the thing. I will ask Dr. Supreet to say a few words. Today it's my pleasure to be with you all associated here with the Tiger Cup. And as already rightly said, it's all about the conservation of the forest, conservation of the animals. And of course, the forest reservoir needs to be saved for the next generation, our forthcoming generations, many generations to survive with all kinds of, natural resources that we need to have. You are the brand ambassadors of natural forest conservation, representing the Tiger Cup. You are also representing the national animal of this country. So you should be proud, and your t-shirt carries the tiger's logo, and the eyes are so sharp. The tiger's eye is very sharp. Same way, even your eye also should be very sharp. So stop avoiding, try to avoid a lot of
social media on your mobile so that your eyesight also increases. Your eyesight remains very sharp. Any sports person eyesight should be as sharp as tiger and eagle. So all the best to you. Had the opportunity to travel outside India. I have played in South Africa, I have played in Leicester, that is UK. I had wonderful time. And I can tell you that if there are two things that you follow, one, if it is indoors, you should be in your school, college or office. If it is outdoor and you love cricket, be on the ground. Because no malls or no other things will give you the joy when you hit a 6 or a 4 and you have 1,000 people, 2,000 people clapping for you. That kick is better than anything else. Today, I think the younger generation is turning more towards having the screen. I think Dr. Supreet was mentioning, see less of screen. Yes, see it when your performance is there. Or tell your friends to watch something constructive. That is what Suman TV is all about. We are not a news channel. We want to promote social impact programs. And when I reconnected with Joseph Ji after a long time, and he told me about this, I said, I'll be very happy to associate, discuss with my leadership. Yugandhar Pula is the CEO for the Karnataka region and Kiran, the chief marketing of CMO. They both said only one thing. In fact, we recently was awarded in our Suman TV Sadhaka Awards as one of the achievers in doing many things, and then that's how we reconnected. You should see. I will send you the photographs. I will send you everything. What is achievement? We spoke about him. He doesn't speak, right? You all know that. He is very less spoken. Achievers actually do that. They let the performance speak. I wish you all the best. I do not want to hold you from playing there because I know what it is. I have played for many years. So all the best, and I can tell you from Suman TV. So all the best. Thank you very much, Joe, for inviting. It's a real pleasure. Thank you so much, and wish each one of you a great time. Have a great time.